ಶಿವಮೊಗ್ಗದ BH ರಸ್ತೆಯ ಹಾಲ್ಕೊಳ ಸಮೀಪ ಇರುವ BSNL ಆಫೀಸ್ ಪಕ್ಕ, ನೆಪ್ಚೂನ್ ಗ್ಯಾರೇಜ್ ಪಕ್ಕ ಸ್ಮೃತಿ ಸೇಲ್ಸ್ ಸರ್ವಿಸ್ ಆಫೀಸ್ನಲ್ಲಿ ಈ ಸ್ಮೃತಿ ಗೋಡೌನ್ನಲ್ಲಿ ನಾಗರ ಹಾವಿನ ಮರಿ ಕಂಡ್ರಿ. ಈ ನಾಗರ ಹಾವಿನ ಮರಿಯನ್ನು ಕಂಡೊಡನೆ ಅಲ್ಲಿನ ಜನತೆ ಸ್ನೇಕ್ ಕಿರಣ್ಗೆ ಫೋನ್ ಮಾಡುತ್ತಾರೆ. ಸ್ನೇಕ್ ಕಿರಣ್ ಬಂದು ಈ ಮರಿ ನಾಗರವನ್ನು ಸೆರೆ ಹಿಡಿಯುತ್ತಾರೆ. ಇದು ಸುಮಾರು 1 ವಾರದ ಮರಿ ಇರಬಹುದೆಂದು ಸ್ನೇಕ್ ಕಿರಣ್ ಇದೇ ಸಂದರ್ಭದಲ್ಲಿ ತಿಳಿಸುತ್ತಾರೆ. ಹೌದು, ಇದು 1 ವಾರದ ಮರಿಯಾದರೂ ವಿಷಪೂರಿತ ಮರಿ ಎಂದು ಸ್ನೇಕ್ ಕಿರಣ್ ಇಲ್ಲಿ ತಿಳಿಸುತ್ತಾರೆ. ಸ್ಮೃತಿ ಸೇಲ್ಸ್ ಗೋಡನ್ನಲ್ಲಿ ಈ ನಾಗರ ಹಾವಿನ ಮರಿಯನ್ನು ಕಾಣಬಹುದು. ಎಲ್ಲ ಬೋರ್ಡ್ ತೋರಿಸಿದೀನಿ ಬಿಡಪ್ರೆ. ನಮಸ್ಕಾರ ಸ್ನೇಹಿತರೆ, ಶಿವಮೊಗ್ಗ. ಇವತ್ತು ನಮ್ಮ ನೆಪ್ಚೂನ್ ಗ್ಯಾರೇಜ್ ಎದುರುಗಡೆ, ಇದು ಏನು ಆಫೀಸ್ ಇದು? ಸ್ಮೃತಿ ಏಜೆನ್ಸಿ. ಅವರು ಒಂದು ಗೋಡನಲ್ಲಿ ಈ ಉಪ್ಪಿನ ಮೂಟೆ ಕೆಳಗಡೆ ಹಾವಿ ಮರಿ ಇದೆ ಅಂತ ಕರೆದ್ರು. ನನಗೆ ಗೊತ್ತಾಯ್ತು ಈ ಲೊಕೇಶನ್ ಅಲ್ಲಿ ಮತ್ತೊಂದು ನಾಗರಾವ್ ಸಂತಾನ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಮರಿಗಳು ಇಟ್ಟು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಬಕೆಟ್ ಕೊಡಿ. ವಿಷಯನೇ ಅದು, ಬಕೆಟ್ ಕೊಟ್ರೆ ಒಳ್ಳೆಯದು. ಬೇಗ ಬೇಗ ಬಕೆಟ್ ಎಲ್ಲಿಂದ ಬಂತು ನೋಡೋಣ. ಬಿಡಿ 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 ಬಕೆಟ್ ಇಟ್ಬಿಟ್ಟೆ. ಯಾಕಂದ್ರೆ ಅವೆಲ್ಲ ಕೈಯಲ್ಲಿ ಮುಟ್ಟೋದು ಭಾಳ ಡೇಂಜರು. ಒಂದು ಚಮಚ ಹಂಗೆ ಇರಲಿ, ಹಂಗೆ ಚೂರು ಹಂಗೆ ಆಗ್ತದೆ. ಇದು ವಿಷಪೂರಿತ ನಾಗರಾವಿನ ಮರಿ ನೋಡಿ. ಈ ವಾರದಲ್ಲಿ ಮೊಟ್ಟೆಯಿಂದ ಹೊರಗೆ ಬಂದಿರ್ಬೋದು ಅಂತ ಹೇಳ್ತೀನಿ. ಹುಷಾರಾಗಿರ್ರಿ, ಇನ್ನೂ ಮರಿಗಳಿರ್ತವೆ, 20 30 40 ಇರ್ಬೋದು. ವಿಷಪೂರಿತ ನಾಗರಾವು. ದೇವರು ಒಳ್ಳೆ ಮಾಡಲಿ, ಯಾರಿಗೂ ತೊಂದರೆ ಆಗಿಲ್ಲ ವರ್ಕರ್ ಕೆಲಸ ಮಾಡೋರು. ಮೇಡಮ್ ಬರ, ನೀವೇನು ನೋಡಿದ್ದು? ಯಾರು ನೋಡಿದ್ದು? ಯಾವತ್ತು ಬಂದಿರೋದು? ಸರಿ ಸರಿ, ಸಂಜೆ ಎಲ್ಲ ಬಂದು ಸೇರ್ಕೊಂಡಿದ್ದೆ, ನೀವೆಲ್ಲ ಕ್ಲೋಸ್ ಮಾಡಿದ್ಮೇಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಒಳ್ಳೇದಾಗಲಿ. ವಿಷಪೂರಿತ ನಾಗರಾವ್ ಕಾಣಿಸ್ಕೊಂಡಿದೆ. ಇನ್ನೂ ಇರ್ಬೋದು ಮರಿ, ಹುಷಾರಾಗಿ ಕೆಲಸ ಮಾಡಿ. ಆ ಕಡೆ ಬರ್ತೀನಿ ಬೆಳಕಿ. ಸರಿ ಕಡೆ ಈಗ ಎಲ್ಲ ಕಡೆ ಒಂದು 3-4 ತಿಂಗಳು ಮರಿಗಳು ಕಾಣಿಸ್ಕೊಂತ ಇದ್ದಾವೆ ನೋಡಿ. ಸ್ವಲ್ಪ ಹಿಂದೋಗಿ ಮುಂಚೆ ಹೇಳ್ತೀನಿ, ಸ್ವಲ್ಪ ಹಿಂದೋಗಿ ನಿಲ್ಲತ್ತೆ. ವಿಷಯನೇ ಕಚ್ಚಿರೋ ವಿಷಯ ಇರುತ್ತೆ. ಹೌದು, ವಿಷಪೂರಿತ ಆಮೆ ಅದು. ಕಚ್ಚಿದ್ರೆ ಎಲ್ಲ ಅಲ್ಲೇ. ಎಷ್ಟು ಮಂತ್ ಇರ್ಬೋದು ಅಣ್ಣ? 1 ವಾರದ ಬೇರೆ ಮರಿ ಅದು. ಒಂದು ನಿಮಿಷ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಈ ಕಡೆ ಬರಲಿ. ಹಿಂಗೆ ಅಡತೀಯಣ್ಣ. ಅಮ್ಮ ಇಲ್ಲ? ಅಮ್ಮ ಅಪ್ಪಾಜಿ ಇಬ್ಬರು ಇಲ್ಲ, ಪೇಟೆ ಹೋಗಿದ. ಥ್ಯಾಂಕ್ ಯು, ಒಳ್ಳೇದಾಗಲಿ. ನಮ್ಮ ಗೋಪಣ್ಣ ಬಂದಿದ್ದಾರೆ. ಸಾಕು, ಅದ್ರ ಬಗ್ಗೆ ಅದಕ್ಕಾಗಿದೆ. ಥ್ಯಾಂಕ್ ಯು, ಒಳ್ಳೇದಾಗಲಿ ಅಣ್ಣ. ಇನ್ನೂ ಇರ್ಬೋದು ಮರಿಗಳು, ಹುಷಾರಿ. ನೆಪ್ಚೂನ್ ಗ್ಯಾರೇಜು, ವಿಷಪೂರಿತ ನಾಗರಾವು. ಸಣ್ಣಕ್ಕಿದ್ದಾಗ ಎಲ್ಲದೂ ಚೆನ್ನಾಗಿರುತ್ತೆ. ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಹಂದಿದು ಮರಿಗಳು, ಕತೆ ಮಕ್ಕಳು ಮರಿನೇ ಆಗಲಿ. ಆದರೆ ವಿಷಪೂರಿತ ಹಾವಿದ್ದಾಗ ಅದು ಹುಷಾರಾಗಿ. ಇದು ಭಾಳ ರೀಸೆಂಟ್ ಇದು. ಹೌದು, 1 ವಾರದ ಮರಿ, 1 ತಿಂಗಳಿನ ಮರಿ. ಇನ್ನೂ ಮರಿಗಳು ಇರ್ಬೋದು, 20-30 ಮೂಟೆ ಹಿಡಿದು. ಥ್ಯಾಂಕ್ ಯು. ಹತ್ತಲ್ಲ ನಮ್ಮ ಶಿವಮೊಗ್ಗದ ನೆಪ್ಚೂನ್ ಗ್ಯಾರೇಜ್ BSNL ಆಫೀಸ್ ಪಕ್ಕ, ಸಾಗರ್ ರೋಡು. ಆಲ್ಮೋಸ್ಟ್ ಮರಿಗಳು ಈಗ ಕಾಣಿಸ್ಕೊತಾ ಇದೆ ಹೆಚ್ಚಾಗಿ. ಹಿಡಿಯೋಂಥ ಅವಕಾಶ
ನಮ್ಮ ನೆಪ್ಚಿಂಗ್ ಎದುರುಗಡೆ ಕಲ್ಕರ್ ಫೋನ್ ಮಾಡಿದ್ರು, ಕಿಶೋರಣ್ಣ, ಗೋಪಣ್ಣ, ಗುರಣ್ಣ ವರ್ಕ್ ಮಾಡ್ತಾ ಇರ್ತಾರೆ. ಹಾವು ಬಂದಿದೆ ಕಣ ಎದುರುಗಡೆ ಅಂತ ಕರೆದ್ರು. ಬಂದಿದ್ದೀನಿ. ಪಾಪ ಇದೇ ಗೋಡನ್ನು ಇನ್ನೂ ಮರಿಗಳು ಇರ್ಬೋದು ಸುತ್ತಮುತ್ತ. ತುಂಬ ವರ್ಷಗಳು ಮರಿಗಳು ಸಿಗ್ತಾ ಇರ್ತವೆ. ಹಾಗಾಗಿ ಇದು ಒಳ್ಳೆ ಮಾಡಿ. ಥ್ಯಾಂಕ್ ಯು ಶಂಕರಣ್ಣ. ನೋಡಿ ನಿಮ್ಮ ಹೆಸರಲ್ಲಿರೋ ಒಂದು ನಾಗಪ್ಪ ಕಾಣಿಸ್ಕೊಂಡಿದ್ದಾರೆ. ನಾಗರ ಮರಿ ಇದೆ ಇಲ್ಲಿ ಗೋಡನಲ್ಲಿ. ಇನ್ನೂ ಮರಿಗಳಿದ್ದಾವೆ. ಹುಷಾರಿ ಮತ್ತೆ ನಿಮ್ಮ ಕಾರ್ ತೀರೊಳಗೆ ತಿಳ್ಕೊಂಡ್ರೆ. ಬಾಯಿ ತೆಗಿತವನು, ಬಾಯಿನೇ ತೆಗಿತಾನೆ. ಲೆಕ್ಕ ಈಗ ಸ್ಟ್ರಾಂಗ್ ಇದೆ. ಅದು ಜಾತಿ ಹಂಗಲ್ಲ ಕೇಳೋದು. ಭಾಳ ಆಕ್ಟಿವ್ ಇರ್ತವೆ. ಬಾರಪ್ಪ, ಆಯ್ತು ಟೈಮ್ ಆಯ್ತು ಬಾ. ಭಾಳ ತಾಳ್ಮೆ ಇರ್ಬೇಕು, ಸುಮ್ಮನೆ ಆಗ್ಬಿಡೋದಲ್ಲ. ಓಕೆ ಬಂದ್ಬಿಡು ಮತ್ತೆ ಕೊಡ್ತೀನಿ. ಓಕೆ ಹುಷಾರಿ. ಸೆಕೆಂಡಲ್ಲಿ ಬಂದ್ಬಿಡುತ್ತೆ. ಬಂದು ಕೆಳಗೆ ಬಿದ್ದರೆ ಮತ್ತೆ ಹಿಡಿಯೋ ಕೆಪಾಸಿಟಿ ಇರಬೇಕು. ಅವಾಗ ಹೌದು ಬಂದ್ಬಿಡ್ತಪ್ಪ. ಅವನೇನೋ ಬಾಟ್ಲಲ್ಲಿ ಹಿಡ್ದು ನಾನು ಒಂದು ವೀಡಿಯೋ ಮಾಡಿದೆ ಈಗ ಮತ್ತೆ ಇರುತ್ತೆ. ಹೌದಾ ಸರ್ ನೀವು ಸರ್ ನಮಸ್ತೆ. ಇದು ನಮಸ್ತೆ. ಈ ದಿನ ಸಾಗರ ರಸ್ತೆ BSNL ಆಫೀಸ್ ಹಿಂಭಾಗ ನೆಪ್ಚಿನ್ ಆಟೋ ಎದುರುಗಡೆ ಒಂದು ನಾಗರಾವ್ ಬಂದಿತ್ತು. ಸ್ನೇಕ್ ಕಿರಣ್ ಅಂತ ಹಿಡಿದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಸಂರಕ್ಷಣೆ ಮಾಡಿದ್ದಾರೆ. ಇದು ಯಾವ ಆಫೀಸರ್ ಇದು? ಅವರಿಗೆ ಗೋಡನಲ್ಲಿ ಚೀಲದ ಹಿಂಭಾಗ ಕಾಣಿಸ್ಕೊಂಡಿದೆ. ನಾನು ಎಲ್ಲರಿಗೂ ಹೇಳೋದು ಏನಂದ್ರೆ ಇಷ್ಟಪಡೋದು, ಸುತ್ತಮುತ್ತಲು ಮರಿಗಳು ಸ್ಟಾರ್ಟ್ ಆಗಿದೆ. ನಾಗರಾವ್ ಮರಿ ಎಲ್ಲ ಕಡೆ ಸ್ವಲ್ಪ ಹುಷಾರಾಗಿರ್ರಿ. ಇನ್ನೂ ಮರಿಗಳು ಕಾಣಿಸ್ತವೆ. ಬೈಕು, ಕಾರು ಅಥವಾ ನೀವು ಓಡಾಡೋ ಜಾಗದಲ್ಲಿ ಮನೆ ಸುತ್ತಮುತ್ತಲು ಇರ್ತವೆ. ಶೂಗಳಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಆಗಿರ್ಬೋದು, ಮೆಟ್ಲತ್ರ ಅಥವಾ ಸಿಲಿಂಡರ್ ಕಡೆ ಎಲ್ಲ ಕಡೆ ಆಲ್ಮೋಸ್ಟ್ ಕಾಣ್ತಾ ಇದ್ದಾವೆ. ಈ ವರ್ಷದಲ್ಲಿ ಈ ಬ್ರೀಡಿಂಗ್ ಈ ಜಾಗದಲ್ಲಿ ಕಾಣಿಸ್ಕೊಂಡಿದೆ. ಹೆಲ್ಮೆಟ್ ಎಲ್ಲ ಹೊರಗಡೆ ಇಟ್ಬಿಡ್ರಿ. ಎಲ್ಲ ಕಡೆನೂ ಹುಷಾರಾಗಿರ್ರಿ. ಭಗವಂತ ಒಳ್ಳೆ ಮಾಡಲಿ. ಸ್ನೇಕ್ ಮಗ. ಥ್ಯಾಂಕ್ ಯು. ಒಳ್ಳೆದ. ಆ ಕಡೆಯಿಂದ